ಸರ್, ವಿಧಾನಸೌಧ ಆವರಣದಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಏನ್ ಮಾಹಿತಿ ಇದೆ ಸರ್? ಅಲ್ಲ, ಈಗ ಆ ಘಟನೆ ಆಗಿದ್ದೆ ಒಬ್ಬ ವ್ಯಕ್ತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾನೆ ಅಂತೇಳಿ ತಾವೆಲ್ಲ ಮೀಡಿಯಾದಲ್ಲಿ ತೋರಿಸಿದಿರಿ. ಈಗ ನಾವು ಆ ಕ್ಲಿಪ್ಪಿಂಗ್ಸನ್ನು ಸೆಕ್ಯೂರ್ ಮಾಡ್ತಾ ಇದ್ದೇವೆ. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪೋಸ್ಟಿಂಗ್ಸ್ ಮಾಡಿದ್ದಾರೆ. ಅಧಿಕೃತವಾಗಿ ಯಾರು ಚಾನೆಲ್ಗಳಲ್ಲಿ ತೋರಿಸಿದ್ದಾರೆ ಅದು ಆ ಕ್ಲಿಪ್ಪಿಂಗ್ಸನ್ನು ನಾವು ತೆಗೆದುಕೊಂಡು ಈಗ FISಲ್ಲಿ ಕೊಡ್ತಾ ಇದ್ದೀವಿ. ಈಗಾಗಲೇ ಆ ಪ್ರಕ್ರಿಯೆ ನಡೀತಾ ಇದೆ. ಇನ್ ದಿ ಮೀನ್ ಟೈಮ್ ನಾವು ಕೇಸನ್ನು ಕೂಡ ಸೋಮೋಟೋ ರಿಜಿಸ್ಟರ್ ಮಾಡಿದ್ದೀವಿ. ಆನಂತರ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದನ್ನು ಅದಕ್ಕೆ ಸೇರಿಸ್ಕೊಂಡಿದ್ದೇವೆ. FSLನಲ್ಲಿ ಹೌದು, ಯಾಕೆಂದರೆ 2 ವರ್ಷನ್ ಇದೆ. ಕೆಲವರು ಹೇಳ್ತಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರು ಅಂತ, ಕೆಲವರು ಹೇಳ್ತಾರೆ ಇಲ್ಲ ಅದು ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಿದರು ಅಂತ. ಅದಕ್ಕೆ ಸೈಂಟಿಫಿಕ್ಕಾಗಿ ಗೊತ್ತಾದರೆ, ಒಂದು ವೇಳೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವನು ಯಾರಾದರೂ ಕೂಗಿದ್ರೆ ಅವನನ್ನು ಖಂಡಿತವಾಗಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು, ಅವನಿಗೇನು ಶಿಕ್ಷೆ ಮಾಡಬೇಕು ಅದಕ್ಕೆ ಒಳಪಡಿಸ್ತೀವಿ. ಒಂದು ವೇಳೆ ಅದಿಲ್ಲ ಅಂತಾದರೆ ಅದು ಪ್ರಶ್ನೆ ಬರೋದಿಲ್ಲ. ಅದಕ್ಕೆ ನಾವು ಯಾರ ಮೇಲೆ ಒಬ್ಬ ವ್ಯಕ್ತಿ ಮೇಲೆ ಅವಲಂಬಿಸೋದಕ್ಕಿಂತ ಸೈಂಟಿಫಿಕ್ಕಾಗಿ ಅದನ್ನು ಪರಿಶೀಲನೆ ಮಾಡಬೇಕು ಅಂತೇಳಿ FSLಗೆ ಕೊಟ್ಟು ಅದನ್ನು ಕನ್ಫರ್ಮ್ ಮಾಡ್ಕೊಳ್ತೀವಿ. ಸರ್, ಕೇವಲ ಮಾಧ್ಯಮಗಳಲ್ಲಿ ಚಿತ್ರೀಕರಣ ಆಗಿರೋ ದರ್ಶನ, ಪೊಲೀಸ್ನವ್ರ ಚಿತ್ರೀಕರಣ, ವಿಧಾನಸೌಧದಲ್ಲಿರ್ತಕ್ಕಂಥ ಎಲ್ಲವನ್ನೂ ಕೂಡ ನಾವು ತನಿಖೆ ಅಂದರೆ ಎಲ್ಲವನ್ನೂ ಮಾಡ್ತೇವೆ. ಯಾವುದನ್ನು ಈಗ ಅಲ್ಲಿ ಯಾರಿದ್ರು, ಅವ್ರ ಪಕ್ಕದಲ್ಲಿ ಯಾರಿದ್ರು, ಈಗ ಕ್ಲಿಪ್ಪಿಂಗ್ಸಲ್ಲಿ ಗೊತ್ತಾಗುತ್ತಲ್ಲ ಪಕ್ಕದಲ್ಲಿ ಯಾರಿದ್ರು, ಅವ್ರನ್ನ ಸೆಕ್ಯೂರ್ ಮಾಡ್ಕೋಬೇಕು. ಆಮೇಲೆ ಅವ್ರನ್ನ ಕೇಳಬೇಕು, ಹೌದಾ ಅವ್ನು ಹೇಳಿದ್ದು ಸರಿ ಇದೆಯಾ, ಅದು ಈ ಥರ ಹೇಳಿದ್ನ ಆ ಥರ ಹೇಳಿದ್ನ, ಎಲ್ಲ ತನಿಖೆ ಅಂದರೆ ಎಲ್ಲವನ್ನು ಮಾಡಬೇಕಲ್ವಾ. ಎಲ್ಲ ತನಿಖೆ ಮಾಡಿ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಒಂದು ವೇಳೆ ಅವನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರೆ ಅವನಿಗೆ ಏನು ಶಿಕ್ಷೆ ಆಗಬೇಕೋ ಅದು ಶಿಕ್ಷೆ ಮಾಡೇ ಮಾಡ್ತೀವಿ. ಯಾವ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಆಗೋದಿಲ್ಲ. ಸರ್, ಆ ವಿಡಿಯೋದಲ್ಲಿ 4-5 ಜನ ಕೂಗ್ತಾರೆ, ಘೋಷಣೆಗಳು, FIR ಮಾಡ್ತಾರೆ, ಕೇವಲ ಒಬ್ಬ ವ್ಯಕ್ತಿ ಅಂತ FIR ಮಾಡ್ತಾರೆ. ಅದು ಇನಿಷಿಯಲ್ ಅಷ್ಟೇ ಅಲ್ವಾ, ಆಮೇಲೆಲ್ಲ ಆ್ಯಡ್ ಮಾಡ್ಕೊಳ್ತಾರೆ. ಇನಿಷಿಯಲ್ ಆಗಿ ಏನಾದರೂ ಒಂದು ಆ್ಯಕ್ಷನ್ ಆಗಬೇಕಲ್ವಾ, ಅದಕ್ಕೆ ಅವರು ಸುವಮೋಟೋ ಕೇಸ್ ತಗೊಂಡಿದ್ದಾರೆ, ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಇನ್ನು ಯಾರ್ಯಾರನ್ನ ಆ್ಯಡ್ ಮಾಡ್ಕೋಬೇಕೋ ನೀವು ನೋಡಿದಿರೇನೋ ಗೊತ್ತಿಲ್ಲ, ಅದರಲ್ಲಿ ಅಂಡ್ ಅದರ್ಸ್ ಅಂತ ಹಾಕಿರ್ತಾರೆ. ಅವಾಗ ನಿಮ್ಮನ್ನು ನಮ್ಮನ್ನು ಎಲ್ಲರನ್ನೂ ಸೇರಿಸ್ತಾ ಇರ್ತಾರೆ. ಇಲ್ಲ, ಮಾಡಲಿ, ಅವ್ರು ಮಾಡೋದಕ್ಕೆ ನಾವೇನು ತಪ್ಪು ಅಂತ ಹೇಳೋದಿಲ್ವಲ್ಲ. ಅವರು ಪ್ರತಿಭಟನೆ ಮಾಡಬೇಕು ಅಥವಾ ಅವ್ರು ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಅವರು ಇದು ಒಳಗಡೆ ಕಾನೂನು ಚೌಕಟ್ಟಿನಲ್ಲಿ ಅವರು ಮಾಡಲೇಬೇಕು. ಒಳಗಡೆ ಮಾಡೋದಿದ್ರೆ ಸ್ಪೀಕರು ಪರ್ಮಿಷನ್ ತಗೋಬೇಕು, ಕೊಡಲಿ ಅಲ್ಲ. ಈಗ ಇದರಲ್ಲಿ ನಾವು ಮಾಡಿರೋದೇನು, ಕಾಂಗ್ರೆಸ್ ಪಕ್ಷ ಏನು ತಪ್ಪು ಮಾಡಿದೆ? ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮಾಡಿದ್ದಾನೆ ಅಂದಾಗ ಅವನಿಗೆ ಏನು ಮಾಡಬೇಕು, ತನಿಖೆ ಮಾಡಿ ಶಿಕ್ಷೆ ಮಾಡಬೇಕಾದ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ಕಾಂಗ್ರೆಸ್ ಮುಸ್ಲಿಮರ ತುಷ್ಟೀಕರಣ ಮಾಡ್ತಾ ಇದೆ, ಹೀಗಾಗಿ ಘೋಷಣೆ ಕೂಗ್ತಾರೆ. ಮೊದಲಿಂದನೂ ಯಾವಾಗಲೂ ಹೇಳ್ತಾನೆ ಇರ್ತಾರಲ್ಲ, ಅದನ್ನು BJPಯವರು ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಮುಸಲ್ಮಾನರಿಗೆ ಅವರು ಓಲೈಸ್ತಾರೆ, ಅದೆಲ್ಲ ಮೊದಲಿಂದನೂ ಯಾವತ್ತು BJP ಶುರುವಾದಾಗಿಂದನೂ ಹೇಳ್ಕೊಂಡು ಬರ್ತಿದ್ದಾರೆ. ಸರ್, ಇನ್ನು ರಾಜ್ಯಸಭಾ ಚುನಾವಣೆ ನಿನ್ನೆ ST ಸೋಮಶೇಖರ್ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಸೊ ಅವರು ಕಾಂಗ್ರೆಸ್ ಪಕ್ಷ ಸೇರೋ ಬಗ್ಗೆ ಚರ್ಚೆಗಳಾಗ್ತಿದೆ. ಕಾಂಗ್ರೆಸ್ ಪಕ್ಷ ಅನುದಾನ ಕೊಡ್ತಾರೆ ಅಲ್ಲ, ಅವ್ರು ಹೇಳಿದ್ದಾರೆ ಆತ್ಮಸಾಕ್ಷಿ ಮತ ಹಾಕ್ತೀನಿ ಅಂತ ಹೇಳಿದರು. ಅದೇ ಪ್ರಕಾರ ಅವರ ಆತ್ಮಸಾಕ್ಷಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಅಂತ ಹೇಳಿದೆ ಅಂತ ಆಯ್ತಲ್ಲ. ಈಗ ಆತ್ಮಸಾಕ್ಷಿ ಮತ ಹಾಕ್ತೀನಿ ಅಂತ ಹೇಳಿದ್ರು, ಆ ಪ್ರಕಾರ ಮತ ಹಾಕಿದ್ದಾರೆ. ಇಲ್ಲ, ಇನ್ನು ಸೆಕ್ಯೂರ್ ಆಗಿಲ್ಲ. ಅದನ್ನು ನಾವು ಕನ್ಫರ್ಮ್ ಮಾಡ್ಕೊಂಡು ಎಲ್ಲ ವಾಚ್ ಮಾಡಿ ಪ್ರತಿಯೊಬ್ಬರನ್ನು ಕೂಡ ಈಗ ಆ ಕ್ಲಿಪ್ಪಿಂಗ್ಸಲ್ಲಿರೋರ್ನೆಲ್ಲ ಈಗ ನಾವು ನೋಡ್ಕೊಳ್ಬೇಕಲ್ಲ. ಇನ್ನು ಯಾರನ್ನು ನಾವು ಸೆಕ್ಯೂರ್ ಮಾಡಿಲ್ಲ. FSLಗೆ ಇವ್ರದ್ದು ನಮ್ಮ TVನವ್ರದ್ದು ಯಾರು ಫಸ್ಟು ಹಾಕಿದ್ರು ಅವರಿಂದ ನಾವು ಪ್ರೊಕ್ಯೂರ್ ಮಾಡ್ತಾ ಇದ್ದೀವಿ. ಇವತ್ತು ಈಗ ಬೈ 10 o'clock ಸಿಕ್ಕತ್ತೆ. ಅದನ್ನು ನಾವು FSLಗೆ ಕಳಿಸ್ಕೊಡ್ತೀವಿ. ನಮ್ಮ ಇದನ್ನು ಕೂಡ ನಮಗೆ ಬಂದಿರೋದು ಅದನ್ನು ಕೂಡ ಕಳಿಸ್ಕೊಡ್ತೀವಿ. ಒಳಗಡೆ ಉತ್ತರ ಕೊಡೋದಕ್ಕೆ ರೆಡಿ ಇದೆಯಾ ಸರ್ ಸರ್ಕಾರ? ಉತ್ತರ ನಾನೇ ಕೊಡ್ಬೇಕಲ್ಲ. ಗೃಹ ಸಚಿವ ನಾಸಿರ್ ಹುಸೇನ್ ಅವರು ದುಂಡಾ ವರ್ತನೆ ಮಾಡ್ತಾರೆ. ನಮ್ಮ ರಿಪೋರ್ಟರ್ ಕೇಳಿದ್ರೆ ಹೋಗಯ್ಯ ಅಂತ ಮಾತಾಡ್ತಾರೆ. ಎಷ್ಟು ಸರಿ ಸರ್ ಈ ತರ ಮಾತಾಡ್ತಾರೆ? ಅದು ಅವರು ಆ ಸಂದರ್ಭದಲ್ಲಿ ಏನು ಹೇಳಿದ್ರು ನಾನು ಗಮನಿಸಿಲ್ಲ, ಅವ್ರು ಏನು ಹೇಳಿದ್ರು ಅಂತ. ಆ ಸಂದರ್ಭದಲ್ಲಿ ಕೋಪದಲ್ಲಿ ಏನಾದ್ರು ಹೇಳಿರ್ಬೋದೇನೋ, ಗೊತ್ತಿಲ್ಲ ನನಗೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.